ಸಾರಿಗೆ ಬಸ್ ಮತ್ತು ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಬಸ್ನಲ್ಲಿದ್ದ 4 ಪ್ರಯಾಣಿಕರಿಗೆ ಕಾಲು ಮುರಿತವಾಗಿದೆ. ಸಿರವಾರದ ಕಲ್ಮಾಲ್ ಸೀತಾನಗರ ಕ್ಯಾಂಪ್ ಬಳಿ ಒಂದು ಘಟನೆ ಸಂಭವಿಸಿದೆ. ಸಾರಿಗೆ ಬಸ್ ಮತ್ತು ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಬಸ್ನಲ್ಲಿದ್ದಂಥ 4 ಪ್ರಯಾಣಿಕರಿಗೆ ಕಾಲು ಮುರಿತವಾಗಿದ್ದು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ. ಸಿರವಾರದ ಕಲ್ಮಾಲ್ ಸೀತಾನಗರ ಕ್ಯಾಂಪ್ ಬಳಿ ಒಂದು ಘಟನೆ ಸಂಭವಿಸಿದೆ. ರಾಯಚೂರು ಸಿರವಾರ ಹೆದ್ದಾರಿಯಲ್ಲಿ ಈ ಒಂದು ಆಕ್ಸಿಡೆಂಟ್ ಆಗಿದ್ದು, ರಾಯಚೂರಿನಿಂದ ಲಿಂಗಸೂಗೂರಿಗೆ ಹೊರಟಿದ್ದಂಥ ಕೆಎಸ್ಆರ್ಟಿಸಿ ಬಸ್ ಈ ವೇಳೆ ದುರ್ಘಟನೆ ಸಂಭವಿಸಿರುವಂಥದ್ದು. 50 ವರ್ಷದ ನರಸಮ್ಮ, 55 ವರ್ಷದ ಲಕ್ಷ್ಮಿ, 54 ವರ್ಷದ ಹುಸೇನ್ ಕಲಂದಾರ್ ಅವರ ಕಾಲು ಕಟ್ಟಾಗಿರುವಂಥದ್ದು. ಈಗಾಗಲೇ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇದೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗಾಡಿ ಟ್ರಾಕ್ಟರ್ ಬಂದು ಹೊಡೆದ್ರಿ ನಾವು ನೋಡಿಲ್ಲ. ಸಡ್ನಾಗ ಸೈಡ್ ಹೊಡೆದ್ಬಿಟ್ಟಾನ. ಆ ಹೆಣ್ಮಕ್ಳು ಬಂದು ಅವ್ರಿಗೆ ಜಾಸ್ತಿ ಬಿದ್ದು ನನಗೆ ಸೋತಿದೆ, ಕಾಲು ಇಡ್ತದೆ ಅಷ್ಟೇ. ಏನೇನಾಗಿತ್ತು ನಿಮ್ಮ ಕಾಲಿಗೆ? ಏನು ನಡಕ್ ಬರಂಗಿಲ್ಲ. ಎಲ್ಲಿ ಆಗಿದ್ರಿ? ಕಲ್ಮಾಲ ದಾಟಿ ದಾಟಿ ಆಗಿದೆ. ಅವ್ರು ಟ್ರಾಕ್ಟರ್ ಹೊಡೆದ ಏನಂದ್ರೆ ಹೇಳಕತ್ತ ಮಂದಿ ಅಷ್ಟೇನು ಹೊಡಿಲ್ಲ. ನಾವು ಟ್ರಾಕ್ಟರ್ ಅದು ಸೀಟ್ ಬದಲಾಗ ಸೀಟ್ ಹಿಂಗೆ ಆಗ್ಬಿಟ್ಟಿದೆ, ಕುಲಾಸ್ ಆಗ್ಬಿಟ್ಟಿದೆ. ಅವ್ರು ಹಿಡಿದಿದೆ ಅಷ್ಟು ಇದೆ. ಹೊಲ ಬಂದದ ಸರ್. ಮತ್ತೆ ಅವತ್ತೇನು ಕೊಡ್ಸಿನ ಮಣ್ಣಿಂದ ಹಳ್ಳ ಕೆಲಸ ಬಂದತ್ತ ಅಂದ್ರೆ ಇಲ್ಲ ಸರ್ ಮತ್ತೆ ಏನ ಅಂತಾನ ಅಂದೆ. ಅದು ಕರ್ಕೊಂಡು ರೇಜಿದಾಗ ಬಿಟ್ಟಾನ. ಯಾವನ ನನಗೆ ಗೊತ್ತಾಗ್ಲಿಲ್ಲ ಸರ್. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ರಾಯಚೂರು ರಿಪೋರ್ಟರ್ ಅನಿಲ್ ಕುಮಾರ್. ಅನಿಲ್, ಈ ಆಕ್ಸಿಡೆಂಟ್ ಹೇಗಾಯಿತು, ಯಾವಾಗಾಯಿತು, ಈಗ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂತ? ಕಾರ್ತಿಕ್, ನಿಜವಾಗ್ಲು ಯಾಕಂದ್ರೆ ಸಂಜೆ ಅಷ್ಟೇ ಕೂಡ ಏನು ರಾಯಚೂರಿಂದ ಲಿಂಗಸೂರ್ಗೆ ಹೊರಟಿರುವಂತಹ ಲಿಂಗಸೂರ್ ಇದು ಕೆಎಸ್ಆರ್ಟಿಸಿ ಬಸ್ಗೆ ಒಂದು ಟ್ರ್ಯಾಕ್ಟರ್ ಡಿಕ್ಕಿಯಾಗಿ ರಾಯಚೂರು ತಾಲೂಕಿನಲ್ಲಿ ಘಟನೆ ನಡೆದಿರುವಂತದ್ದು. ರಾಯಚೂರು ತಾಲೂಕಿನ ಕಲ್ಮಾಲ ಪಕ್ಕದಲ್ಲಿ ಇರುವಂತಹ ಸೀತಾ ನಗರ ಕ್ಯಾಂಪ್ ಬಳಿ ಏನು ರಾಯಚೂರಿಂದ ಲಿಂಗಸೂರ್ಗೆ ಹೊರಟಿರುವಂತಹ ಬಸ್ ಅನ್ನು ಆ ಕಡೆಯಿಂದ ಹತ್ತಿ ತುಂಬಿಕೊಂಡು ಬಂದಿರುವಂತಹ ಟ್ರ್ಯಾಕ್ಟರ್ ಒಂದು ಪಾಟಾಕ್ನಿಂದ ಒಳಗಡೆ ಸಿಲ್ಕೊಂಡು ಅಲ್ಲಿರುವಂತಹ ಪ್ರಯಾಣಿಕರಿಗೆ ಒಂದು ಕಾಲು ಮುರಿತ ಕೂಡ ಆಗಿರುವಂತದ್ದು. 4 ಜನರಿಗೆ ಪ್ರಯಾಣಿಕರಿಗೆ ಬಸ್ನಲ್ಲಿದ್ದಂತ ಪ್ರಯಾಣಿಕರಿಗೆ ಕಾಲು ಮುರಿತ ಆಗಿರುವಂತದ್ದು. ಸ್ಥಳೀಯವಾಗಿ ಕಲ್ಮಲದ ಒಂದು ಆಂಬುಲೆನ್ಸ್ ಬಂದು ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ಕೂಡ ಅಲ್ಲಿರುವಂತ ಫಸ್ಟ್ ಏಡ್ ಮಾಡಿ ಅಲ್ಲಿರುವಂತ ಒಂದು ಗಾಯಾಳುಗಳಿಗೆ ಕೂಡ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಕರೆತಂದಿರ್ತಾರೆ. ಆ ಸಂದರ್ಭದಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲ ರೀತಿಯ ಚಿಕಿತ್ಸೆ ಕೂಡ ನಡೆದಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅನಿಲ್. ಇರೋದಪ್ಪ